ಇನ್ನು ಇರಾನ್ನ ಬಾಸಿಜ್ ಮೇಲೆ ಇಸ್ರೇಲ್ ಕಣ್ಣು ಹಾಕಿದೆ. ಬಾಸಿಜ್ ನೆಟ್ವರ್ಕ್ಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ಟೆಹರಾನ್ನಲ್ಲಿರುವಂತಹ ಬಾಸಿಜ್ ನೆಟ್ವರ್ಕ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಟೆಹರಾನ್ನಲ್ಲಿರುವಂತಹ ಬಾಸಿಜ್ ನೆಟ್ವರ್ಕ್ಗಳ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ. ಐಆರ್ಜಿಸಿ ಬಾಸಿಜ್ ನಾಯಕನನ್ನೇ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಬಾಸಿಜ್ ಕೇಂದ್ರಗಳು, ಕಚೇರಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇರಾನ್ನ ಬಾಸಿಜ್ ಮೇಲೆ ಇಸ್ರೇಲ್ ಕಣ್ಣು ಹಾಕಿದೆ. ಹಾಗಾಗಿ ಬಾಸಿಜ್ ನೆಟ್ವರ್ಕ್ಗಳ ಮೇಲೆ ನಿರಂತರವಾಗಿ ದಾಳಿ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಟೆಹರಾನ್ನಲ್ಲಿರುವಂಥದ್ದು ಅಂತಂದ್ರೆ ಇಲ್ಲಿನ ಒಂದು ಪ್ರಮುಖ ಪ್ರದೇಶ ಟೆಹರಾನ್. ಇಲ್ಲಿರುವಂತಹ ಬಾಸಿಜ್ ನೆಟ್ವರ್ಕ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅದನ್ನೇ ಟಾರ್ಗೆಟ್ ಮಾಡಿ ಐಆರ್ಜಿಸಿ ಬಾಸಿಜ್ ನಾಯಕರನ್ನೇ ಟಾರ್ಗೆಟ್ ಮಾಡಿ, ಅಲ್ಲಿರುವಂತಹ ಶಕ್ತಿಶಾಲಿ ನಾಯಕರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಅಲ್ಲಿರುವಂತಹ ಕಚೇರಿಗಳಿರ್ಬೋದು ಅಥವಾ ಕೇಂದ್ರಗಳಿರ್ಬೋದು, ಅಲ್ಲಿರುವಂತಹ ಸಂಬಂಧಪಟ್ಟಂತ ಅಧಿಕಾರಿಗಳೇನಿರ್ತಾರಲ್ಲ ಆ ಒಂದು ನಾಯಕರು ಇರುವಂತಹ ಜಾಗಗಳನ್ನೇ ಇದೀಗ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತಹ ಒಂದು ಭೀಕರ ದಾಳಿ ಇದು. ನೋಡಿ, ಇದು ಟೆಹರಾನ್ ದೃಶ್ಯಗಳು, ಇರಾನ್ನ ಟೆಹರಾನ್ನಲ್ಲಿರುವಂತಹ ದೃಶ್ಯಗಳು ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ನೋಡಬಹುದು. ಅದರಲ್ಲೂ ಕೂಡ ಬಾಸಿಜ್ ಕೇಂದ್ರಗಳನ್ನ ಹಾಗೂ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅಲ್ಲಿ ನಾಯಕರು ಇರ್ತಾರೆ ಅನ್ನುವಂಥದ್ದು. ಇದು ಇರಾನ್ನ ಟೆಹರಾನ್ನಲ್ಲಿ ಮಾಡಲಾಗಿರುವಂತಹ ಭೀಕರ ದಾಳಿ.